ಪ್ರೀತಿಯ ಪಾರಿವಾಳ ಹಾರಿ ಹೋತೋ ಗೆಳೆಯ ಮನಸ್ಸಿಗೆ ತಳಮಳ ಮಾಡಿ ಹೋತೋ ಗೆಳೆಯ ಪ್ರೀತಿಯ ಪಾರಿವಾಳ ಹಾರಿ ಹೋತೋ ಗೆಳೆಯ ಮನಸ್ಸಿಗೆ ತಳಮಳ ಮಾಡಿ ಹೋತೋ ಗೆಳೆಯ. ಹಲೋ ಹಾಯ್, ಪ್ರೀತಿಯ ಪಾರಿವಾಳ ಖ್ಯಾತಿಯ ರಮೇಶ್ ಕುರುಬಗಟ್ಟಿ ಮಾಡುವ ನಮಸ್ಕಾರಗಳು. ಪ್ರೀತಿಯ ಪಾರಿವಾಳ ಅನ್ನೋ ಹಾಡು ಒಂಥರ ಇಟ್ಸ್ ಬಿಕಮ್ ಪಾರ್ಟ್ ಆಫ್ ಅವರ್ ಒಂಥರ ಒಂದು ಪಾಪ್ ಕಲ್ಚರ್ ಇನ್ ಅ ವೇ. ಸೊ ಆ ಹಾಡಿನ ನೆನಪು ಆಗ್ತಾ ಇತ್ತು ನನಗೆ ಈ ಹಾಡನ್ನು ಕೇಳಿದಾಗ ಅಥವಾ ನಮ್ಮ ಕ್ಯಾರೆಕ್ಟರ್ನು ನೋಡಿದಾಗ. ಹಿ ಈಸ್ ಅ ಹಾರ್ಟ್ ಬ್ರೋಕನ್ ಫೆಲೋ ಆ್ಯಂಡ್ ದಟ್ಸ್ ಹೌ ವಿ ಎಂಟರ್ ದ ಸ್ಟೋರಿ. ಹೆದರ್ಕೊಳ್ದೆ ಹೃದಯ ಕೊಟ್ಟೆ ಅದನ್ನ ಇಟ್ಕೊಂಡವಳು ಜಾಡ್ಬಿಟ್ಲು. ಅವರು ಫಸ್ಟ್ ನಮಗೆ ಫೋನ್ ಮಾಡಿದಾಗ ಒಂಥರ ಏನೋ ಮನೆ ರೋಮಾಂಚನ ಆದಂಗೆ ಆಯ್ತು. ಯಾಕಂದ್ರೆ ಫಸ್ಟ್ ನಾವು ಫಿಲ್ಮ್ನಾಗ ಫಸ್ಟ್ ಸಾಂಗ್ ಹಾಡಿದ್ರಿ ಇದು. ಇದಕ್ಕಿಂತ ಮೊದಲು ನಾವು ಫಿಲ್ಮ್ನಾಗ ಸಾಂಗ್ ಹಾಡಿಲ್ಲ. ಜಾನಪದ, ಭಕ್ತಿಗೀತೆ, ದೇಶಭಕ್ತಿ ಗೀತೆ, ನೀತಿ ಪದ ಇಂಥವು ಹಾಡ್ತಿದ್ವಿ. ಸರ್ ಫೋನ್ ಮಾಡಿ, ಇಲ್ಲ ನೀವು ಫಿಲ್ಮ್ನಾಗ ಹಾಡಬೇಕು, ಬಿಸಿ ಬಿಸಿ ಐಸ್ ಕ್ರೀಮ್ ಅನ್ನುವಂಥದ್ದೊಂದು ಸಾಂಗ್ ಫಿಲ್ಮ್ ನಾವು ಮಾಡತ್ತೀವಿ, ಅದ್ರೊಳಗೆ ನೀವು ಒಂದು ಸಾಂಗ್ ಹಾಡ್ಬೇಕಂತ ಅಂದಾಗ ನನಗೆ ಭಯ ಆಯ್ತು. ಅದೊಂದು ಅದ್ಭುತ ಸಾಹಿತ್ಯ ರಚನೆ ಮಾಡಿ ಅವ್ರು ಕಳಿಸಿದ್ರು. ಆ ಸಾಂಗಿಗೆ ನನಗೆ ಜೀವ ತುಂಬಕ್ಕೆ ಆಕ್ಕೈತೋ ಇಲ್ಲೋ ನೋಡಬೇಕು, ಕೇಳಬೇಕು ಅಂತೇಳಿ ಅದನ್ನೊಂದು 4-5 ದಿನ ಕೇಳಿದ ಮೇಲೆ, ಸರ್ ನಾನು ಇದಕ್ಕೆ ಪ್ರಯತ್ನ ಮಾಡ್ತೀನಿ. ನಕುಲ್ ಸರು ನಮ್ಮಿಂದ ಅದನ್ನು ಯಾವ ರೀತಿ ಹಾಡಿಸ್ಬೇಕು ಅನ್ನೋದನ್ನು ಅವರು ಅತಿ ನಮ್ಗೆ ಒಂದು ಹುರುಪು ತುಂಬಿ ಭಯ ಇಟ್ಕೊಂಡು ಬಂದಿದ್ದೆ ಬರ್ಬೇಕಾದ್ರೆ. ಆ ಭಯನ ಅವ್ರು ನನಗೆ ಹೋಗಲಾಡಿಸ್ಬಿಟ್ರು. ಉಜ್ಜಾಡ್ಬಿಟ್ಲು ಹಾಡು ಕಥೆ ಇದೆ ಇದ್ರ ಹಿಂದೆ ಒಂಚೂರು. ಏನಂದರೆ ನಮ್ಗೆ ಏನು ಮಾಡ್ಬೇಕಂತ ಗೊತ್ತಿರಲಿಲ್ಲ ಈ ಸಿಚುವೇಶನ್ಗೆ. ಇಂಟ್ರೊಡಕ್ಷನ್ ಆಫ್ ದ ಫಿಲ್ಮ್, ವಿ ಡಿಡ್ ನೋ ವಾಟ್ ಟು ಡೂ. ವಾಯ್ಸ್ ಓವರಲ್ಲಿ ಹೋಗೋದಾ, ಬ್ಯಾಕ್ಗ್ರೌಂಡ್ ಸ್ಕೋರ್, ಮ್ಯೂಸಿಕ್. ಸೊ ತುಂಬ ಬ್ರೈನ್ ಸ್ಟಾರ್ಮಿಂಗ್ ಮಾಡಿ ಫೈನಲಿ ವಿ landed up with an idea of, okay, ಇದಕ್ಕೆ ಒಂದು ಹಾಡು ಮಾಡೋಣ, ಲೆಟ್ಸ್ ಎಸ್ಟಾಬ್ಲಿಷ್ ದಿಸ್ ಕ್ಯಾರೆಕ್ಟರ್ ವಿತ್ ದ ಸಾಂಗ್, ಲೆಟ್ ದ ಸಾಂಗ್ ಟೆಲ್ ಹಿಸ್ ಸ್ಟೋರಿ. ಬಟ್ ಅವ್ರು ಫಸ್ಟ್ ಲೈನ್ ಹಾಡಿದ ತಕ್ಷಣ ಫಸ್ಟ್ ನಾನು ಮಾಡಿದ್ದೆ ಮೈಕ್ ಗೇನ ಹಾಗೆ ಕಮ್ಮಿ ಮಾಡಿದೆ. ಉಜ್ಜಾಡ್ಬಿಟ್ಲು ಅನ್ನೋ ಈ ಹಾಡು ಬಹಳ ಬೇಗ ನಿಮ್ಮ ಮುಂದೆ ಬರಲಿದೆ. ಎಲ್ಲರೂ ಹಾಡನ್ನು ಕೇಳಿ. ಐ ಆಮ್ ಶ್ಯೂರ್ ಯು ವಿಲ್ ಎಂಜಾಯ್ ಇಟ್. ಥ್ಯಾಂಕ್ ಯು. ನೀವೆಲ್ಲರೂ ಕೇಳಬೇಕು. ಇಲ್ ಬಿ ಔಟ್ ಆನ್ ಆಲ್ ಸೋಷಿಯಲ್ ಪ್ಲಾಟ್ಫಾರ್ಮ್ಸ್.